ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಹುಷಾರಿದ್ರಿ ಅನ್ಕೊಂತೆ. ಇವತ್ತೊಂದು ಒಳ್ಳೆ ರೆಸಿಪಿ ಮಾಡುವ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಹಾಗೆ ವಿಡಿಯೋ ಮಾಡಿದೆ, ತುಂಬ ದಿನ ಆಯಿತು. ಆ ವಿಡಿಯೋನ ಸ್ಟಾರ್ಟ್ ಮಾಡುವ ಮಾಡಿದೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಅಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಇವತ್ತು ನಾನು ಮಾಡೋಕ್ಕೆ ಹೊರಟದ್ದು ಮಟನ್. ಇಲ್ಲಿ ನಾನು ಮಟನ್ನ ಚಂದ ಮಾಡಿ ತೊಳ್ಕೊಂಡು ಇದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿಟ್ಟಿದೆ. ಇಲ್ಲೀಗ ನಾನು 1 kg ಕುರಿ ಮಾಂಸ ತಗೊಂಡಿಪ್ಪಂಥದ್ದು. ಇದನ್ನೀಗ ನಾನು ಉಪ್ಪು ಅರಿಶಿನ ಪುಡಿ ಹಾಕಿದೆ. ಇದಕ್ಕೆ ನಾನು 2 ನೀರುಳ್ಳಿನ ಈ ಥರ ಕಟ್ ಮಾಡಿದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೆ. ಮಿಕ್ಸ್ ಮಾಡುವ. ಇದನ್ನು ಮಿಕ್ಸ್ ಮಾಡಿ ನಾನು ಇದಕ್ಕೆಂತ ಹಾಕೋದಿಲ್ಲ. ಈಗ ನಾನು ಹಾಗೆ ಒಂದು ಸ್ವಲ್ಪ ಕುಕ್ಕರಲ್ಲಿ ಬೇವು ಇಡ್ತೆ. ಒಂದು 3-4 ವಿಸಿಲ್ ಹೊಡೆಸ್ದೆ. ಮಟನ್ ಒಳ್ಳೆ ಇತ್ತು, ಎಳೆ ಮಟನ್ ಇತ್ತು. ಹಾಗಾಗಿ ನಾನೊಂದು 4 ವಿಸಿಲ್ ಹೊಡೆಸ್ದೆ. ಆಮೇಲೆ ನೋಡ್ಕೊಂಡು ನಾವು ವಿಸಿಲ್ ಹಾಕ್ಲಕ್ಕೆ ಫಸ್ಟಿಗೆ ಒಂದು ಸಲ ಬೇಯಿಸ್ಕೊಂಬ ಇದನ್ನು. ಈಗ ನಾನು ಕುಕ್ಕರ್ನ ಇಟ್ಟಿದ್ದೆ, ವಿಸಿಲ್ ಹಾಕಿ ಗ್ಯಾಸ್ ಆನ್ ಮಾಡಿ. ಈಗ ವಿಸಿಲ್ ಆಯ್ಲಿ. ಇದು ಸಣ್ಣ ಕಾಯಲ್ಲೂ ನಾನೊಂದು ಅರ್ಧ ಕಡಿ ಕಾಯಷ್ಟನ್ನು ರುಬ್ಕೊಂಡದ್ದು. ಆ ರುಬ್ಕೊಂಡು ಫಸ್ಟ್ ಹಾಲಿದೆ. ಹಾಗೆ ಇಲ್ಲಿ ನಾನು 2ನೇ ಹಾಲು ತಗೊಂಡಿದ್ದೆ. 2ನೇ ಸಲ ಕಾಯಿ ಹಾಲು ತೆಗೆದಿಪ್ಪದಂಥದ್ದು. ಇದನ್ನು ನಾನು ಮಸಾಲೆ ರುಬ್ಬಕ್ಕೆಲ್ಲ ಯೂಸ್ ಮಾಡ್ಕೊತೆ ಇದೇ ನೀರನ್ನು. ಇದನ್ನು ನಾನು ಮಟನಿಗೆ ಬೇಯಿಸೋದಕ್ಕೆ ಹಾಕಿ ಒಂದು ಸಲ ಕುದಿ ಬರಿಸ್ದೆ. ಈಗ ಮಸಾಲೆ ಹೊಡೆದಿದೆ, ಕಾಣ್ತಿರ್ಬೋದಿಲ್ಲ. ಏನೇನು ಹೊಡೆದಿದೆ ಅಂದನ್ನ ನಾನು ನಿಮ್ಗೆ ತೋರಿಸ್ದೆ. ನಾನು ಇಲ್ಲೊಂದು 20 ಒಣಮೆಣಸನ್ನು ಚೂರು ತೆಂಗಿನೆಣ್ಣೆ ಹಾಕಿ ಹೊರ್ಕೊಂಡಿದ್ದೆ. ಇಲ್ಲಿ 1 ಚಮಚದಷ್ಟು ಜೀರಿಗೆ ತಗೊಂಡಿದ್ದೆ. ಹಾಗೆ ಕೊತ್ತಂಬರಿ ಒಂದು 3 ಚಮಚದಷ್ಟು ತಗೊಂಡಿದ್ದೆ. ಸಾಸಿವೆ, ವಾಮ, ಓಂ ಕಾಳು ಅಂತಾರಲ್ಲ ಅದು. ಇದನ್ನು ನಾನು ಒಂದು ಕಾಲು ಚಮಚದಷ್ಟು ತಗೊಂಡಿದ್ದೆ. ಹಾಗೆ ಮೆಂತೆ ಇದನ್ನೊಂದು 1/4 ಚಮಚ. ಕಾಳು ಮೆಣಸು ಒಂದು 2 ಚಮಚದಷ್ಟು ತಗೊಂಡಿದ್ದೆ, ಅದನ್ನು ಹುರಿದ್ಕೊಂಡಿದ್ದೆ. ಹಾಗೆ ನೀರುಳ್ಳಿ ಹಸಿದ ಒಂದು ಸಣ್ಣ ನೀರುಳ್ಳಿ ತಗೊಂಡಿದ್ದೆ ನಾನು. ಹಾಗೆ ಒಂದು ಸಣ್ಣ ಇಂಚಷ್ಟು ಶುಂಠಿ ತಗೊಂಡಿದ್ದೆ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ನಾನು ಆಲ್ರೆಡಿ ಕಾಯಿ ಹಾಲು ತೆಗೆದದ್ದು ಜಾರಲ್ಲೇ ಈಗ ಮಸಾಲೆ ರುಬ್ಬೋದು ಎಲ್ಲ ಹಾಯ್ಕಂತೆ. ನಾನು ಇದಕ್ಕೆ ಮಸಾಲೆ ರುಬ್ಬಕ್ಕೆ ಐಟಮ್ ಎಲ್ಲ ತಗೊಂಡಿದ್ದೆ. ಇಲ್ಲಿ ನಾನು 20 ಮೆಣಸಂಗೆ 15 ಮೆಣಸು ಮಾತ್ರ ಹೈಕೊಳ್ಳೋದು. ಮತ್ತು 5 ಕೋಡಿ ಇಲ್ಲಿ ತೆಗೆದಿಟ್ಕೊಂಡಿದ್ದೆ. ಕಡಿಗೆ ಖಾರ ಕಂಡ್ಕೊಂಡು ಹೈಕೊಂಡ್ರೆ ಸಹ, ಎಂತಕ್ಕಂದ್ರೆ ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಖಾರ ಇರುತ್ತೆ, ನೋಡ್ಕೊಂಡು ಹೈಕೊಳ್ಳಕ್ಕೆ. ಈಗ ನಾನು ಇದಕ್ಕೆ ನೀರು ಕಾಯಿ ಹಾಲಿತ್ತಲ್ಲ, ಅದೇ ನೀರನ್ನು ಚೂರು ಹೈಕೊಂಡು ಇದನ್ನು ನೈಸಾಗಿ ರುಬ್ಕೊಬಪ್ಪ. ಇಲ್ಲಿಗ ನಾನು ಮಸಾಲೆ ಬಂದಿದೆ, ಕಾಣ್ತಿರ್ಬೋದು ನೀವು. ಇಷ್ಟು ನೈಸ್ ಆಯಿತು. ನಾನು 5 ಮೆಣಸು ತೆಗೆದಿಟ್ಟಿದ್ದು ಹಾಗೆ ಇತ್ತು. ಇದೇ ಖಾರ ಸಾಕು. ಇದರಲ್ಲೂ ಈಗ ಕಂಡ್ಕೊಂಡು ಹಾಕೊಂಡ್ರೆ ಸಹಿ. ನಾವು ಖಾರ ಬೇಕಂದ್ರೆ ಇದೇ ಮಸಾಲೆನ ಎಕ್ಸ್ಟ್ರಾ ಹಾಕೊಂಡು ಚುಕ್ಕು ಇಸ್ಕೊಂಡ್ರೆ ಸಹಿ. ಇಲ್ಲೂ ಈಗ ಮಟನ್ ಕುದೀತಾ ಇತ್ತು. ಕಾಯಿ ಹಾಲು ಹಾಕಿದ್ನಲ್ಲ ನಾನು, ದಪ್ಪ ಹಾಲು, ಅದ್ರಲ್ಲಿ ಕುದೀತಾ ಇತ್ತು. ಈಗ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲ ಹಾಕಿ ಕುದಿಸ್ದೆ. ನಾನು ರುಬ್ಬದಂಥ ಮಸಾಲನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಕುದಕ್ಕೆ ಬಿಟ್ಟಿದೆ. ಇದು ಹಸಿ ವಾಸನೆ ಹೊಪ್ಪ ತನಕ ಕುದ್ರ ನಂತರ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕಿತ್ತು, ಅದನ್ನು ರೆಡಿ ಮಾಡ್ಕೊಂಬಬೇಕಂತೆ. ಇದು ನಾನು ಹೆರ್ದಿಟ್ಕೊಂಡಿಪ್ಪಂಥ ಕಾಯಿ, ಅದನ್ನು ಹಾಕಿ ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕಕ್ಕೀಗ. ಇಲ್ಲಿಗ ಅರಿಶಿನ ಪುಡಿ ಹಾಕಿದೆ. ಇದನ್ನೀಗ ನಾನು ಹುರ್ಕಂತೆ. ಇಲ್ಲಿಗ ನಾನು ಕಾಯಿನ ಹುರಿದಿನಲ್ಲ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಆನ್ ಆಫ್ ಮಾಡ್ರೆ ಸಾಕಿದೆ. ಇಲ್ಲಿಗ ನಾನು ಇದನ್ನು ಬಂದಿದೆ, ಅಂದರೆ ಒಂದೇ ಸತಿ ಆನ್ ಆಫ್ ಮಾಡೋದಷ್ಟೇ. ಕುದ್ದಿತ್ತು. ಈಗ ಈ ಬಂದದಂಥ ಕಾಯಿ ತುರಿನ ಇದಕ್ಕೆ ಹಾಕೋದು. ಈಗ ನಾನು ಕಾಯಿನ ಹಾಕಿದೆ, ಒಂದು ಸಲ ಮಿಕ್ಸ್ ಮಾಡಿದೆ. ಉಪ್ಪು ಖಾರ ಕಂಡ್ಕೊಂಡು ಹಾಕೊಂಡ್ರೆ ಸರಿ. ನೀವು ನಿಮಗೆ ಟೇಸ್ಟಿಗೆ ಹೆಂಗೆ ಬೇಕಂದೇಳಿ ನಾನು ನಮ್ಮ ಟೇಸ್ಟಿಗೆ ಅನುಸಾರ ಈ ಉಪ್ಪು ಖಾರ ಹಾಕಿದ್ದೆ. ಫಸ್ಟಿಗೆ ಹಾಕಿದ ಉಪ್ಪೇ ಸ್ವಲ್ಪ ಕರೆಕ್ಟ್ ಇತ್ತು, ಮತ್ತು ಕಡೆ ಕಂಡ್ಕೊಂಡು ಹಾಕೊಂಡ್ರೆ ಆಯ್ತು. ಈಗ ಸ್ವಲ್ಪ ಉಪ್ಪು ಹಾಕುವ, ಉಪ್ಪು ಕಡಿಮೆ ಇತ್ತು, ಹಾಗಾಗಿ ಒಂದು ಇಷ್ಟು ಉಪ್ಪು ಹಾಕ್ತೆ. ಚೂರು ಹಾಕುವ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡುವ.
ಕುದೀತಾ ಇರಲಿ, ಒಗ್ಗರಣೆಗೆ ಹಾಕುವ. ನಾನೀಗೊಂದು ಪಾತ್ರೆ ತಗೊಂಡಿದ್ದೆ, ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ತೆ. ತೆಂಗಿನ ಎಣ್ಣೆ ಕಾದಿತ್ತು, ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂಥ ನೀರುಳ್ಳಿ ಹಾಗೆ ಬೆಳ್ಳುಳ್ಳಿ ಎರಡೂ ಒಟ್ಟಿಗೆ ಹಾಕ್ತೆ. ಇದೀಗ ಕೆಂಪಾಪರರಿ ನಾವು ಫ್ರೈ ಮಾಡುವ. ಇದೀಗ ಇಲ್ಲೂ ಕೆಂಪಾಗ್ತಾಯಿತ್ತು, ಇಲ್ಲಿ ನೋಡ್ತಿರ್ಬೋದು ಇಷ್ಟು ಕೆಂಪಾಯ್ತು. ಮಟನ್ನ ಹಾಕುವ. ಇದಕ್ಕೆ ನಾನು ಸೋಸಿದೆ. ಈ ಥರ ಮಗ್ಚರೆ ಮಟನ್ ಪದಾರ್ಥ ರೆಡಿ. ಇದು ದೋಸೆ, ಇಡ್ಲಿ, ಅನ್ನ ಎಲ್ಲದಕ್ಕೂ ಸೂಪರಾಗಿ ಇರುತ್ತೆ.